ಸಾವಿನ ಕರಾಳ ನೆನಪಿನಿಂದ ಇನ್ನೂ ಕೂಡ ಅಭಿಮಾನಿಗಳು ಹೊರಬಂದಿಲ್ಲ. ಒಂದ್ ಕಡೆ ಇಡೀ ರಾಜ್ ಕುಟುಂಬವೇ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ. ಇತ್ತ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿಯನ್ನು ನೋಡಲಿಕ್ಕೆ ಸಾವಿರಾರು ಅಭಿಮಾನಿಗಳು ಆಗಮಿಸ್ತಾನೇ ಇದ್ದಾರೆ. ನೃತ್ಯ ನಿರ್ದೇಶಕ ಇಮ್ರಾನ್ ಸರ್ದಾರಿಯಾ ಅಪ್ಪು ಸಮಾಧಿಗೆ ಭೇಟಿಯನ್ನು ನೀಡಿ ದರ್ಶನ ಪಡೆದು ಭಾವುಕರಾದರು. ನಡುವೆ ಇಂದು ತಮಿಳು ಮತ್ತು ತೆಲುಗು ಹಾಗೂ ಇನ್ನೂ ಕನ್ನಡ ಸಿನಿರಂಗದ ಸಾಕಷ್ಟು ಜನ ಕಲಾವಿದರು ಪುನೀತ್ ಹಾಗೂ ಶಿವಣ್ಣ ಮನೆಗೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ತಮಿಳಿನ ವಿಶಾಲ್ ಆಗಿರ್ಬೋದು, ಇನ್ನು ಕೆಲವರು ಪುನೀತ್ ಮನೆಗೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಶಿವಣ್ಣ ಮನೆಗೂ ಕೂಡ ಭೇಟಿಯನ್ನು ನೀಡಿ ಅಪ್ಪು ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಬಗ್ಗೆ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಯಾವುದು ಆ ಟರ್ಮ್ಸ್ಗೆ ಬಂದಿಲ್ಲ ಸರ್ ಇಲ್ಲ ಅನ್ನೋದು ನಮಗೆ ಇವತ್ತರೆಗೂ ಯೋಚನೆ ಮಾಡಿದ್ರೆ ಆ ಶಿವರಿಂಗ್ ಹಂಗೆ ಇದೆ, ಆ ಭಯ ಹಂಗೆ ಇದೆ, ಆ ಮಿಸ್ಸಿಂಗ್ನೆಸ್ ಹಂಗೆ ಇದೆ. ಬಟ್ ನಾನು ಇವತ್ತಿಗೂ ಒಪ್ಪಲ್ಲ, ನಾನು ಯಾವತ್ತಿಗೂ ಒಪ್ಪಲ್ಲ ದಟ್ ಸರ್ ನಮ್ಮ ಜೊತೆಗೆ ಇಲ್ಲ ಅನ್ನೋದು. ಅವರು ಅಷ್ಟು ಒಡನಾಟ, ಅಷ್ಟು ಜರ್ನಿ ಇದೆ ನಮ್ಮೆಲ್ಲರದು. ಪ್ರತಿಯೊಬ್ಬರು ಕೇಳಿಬೇಕಂದ್ರೆ ನೀವು ಅವ್ರ ಜೊತೆ ಟ್ರಾವೆಲ್ ಮಾಡಿದವರು ಅವರು ಯಾವತ್ತೂ ಯಾರನ್ನೂ ಭೇದ ಭಾವ ಮಾಡಲಿಲ್ಲ, ಯಾರನ್ನೂ ಸಪ್ರೇಟಾಗಿ ನೋಡಲಿಲ್ಲ. ಅಂದರೆ ಅದೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಬಟ್ he will never go anywhere for us. He is always there within us, with us ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ನ್ಯೂಸ್ ಬರೋಕ್ಕಿಂತ ಒಂದು ವಾರ ಮುಂಚೆನೇ ನಾನು ಅವ್ರ ಹತ್ರ ಮಾತಾಡಿ ಬಾ ಇಮ್ರಾನ್ ಮೀಟ್ ಮಾಡು ಅಂತ ಹೇಳಿ ಈಗ ಮೆಸೇಜ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ನಾನು ಆ್ಯಕ್ಚುಲಿ ಗೋವಾಗೆ ಹೋಗ್ತಾ ಇದ್ದೆ ಶೂಟಿಂಗ್ಗೆ. ಬಂದಿದ ತಕ್ಷಣ ಮೀಟ್ ಮಾಡೋ ಇಮ್ರಾನ್ ಅಂತ ಹೇಳಿದರು. ಬಟ್ ಅಲ್ಲಿದ್ದಾಗಲೇ ನಮ್ಗೆ ಗೊತ್ತಾಯಿತು ದಟ್ ಈ ಥರ ಆಗಿದೆ. ಇಮಿಡಿಯೇಟ್ ಬಂದ್ವಿ ನಾವು. ಬಟ್ ಅವತ್ತಿಂದ ಅವ್ರನ್ನ ಮನೆಯಲ್ಲಿ ನೋಡಿದಾಗ್ಲಿಂದನೂ ಇವತ್ತವರೆಗೂ ಇಲ್ಲಿ ಬಂದರೂ ಕೂಡ ಆ ನಂಬಿಕೆ ಇಲ್ಲ ದಟ್ ಅವ್ರು ಇಲ್ಲ ಅನ್ನೋದು ಬರ್ತಾ ಇಲ್ಲ.